ಸೊ ಮಸ್ತ್ ನಾಷ್ಟ ಆಗ್ಯದ ನೋಡ್ರಿ. ಈಗ ವಾಪಸ್ ನಮ್ಮ ಪಯಣಕ್ಕೆ ಒಪ್ರೋದಾಗ ಒಂದು ಮೇನ್ ದೊಡ್ಡ ಇಶ್ಯೂ ಏನಂದ್ರೆ ಚಾರ್ಜಿಂಗ್ ಇಶ್ಯೂ ನೋಡ್ರಿ. 4K ನಾವು ಏನಾರ ಶೂಟ್ ಮಾಡತ್ತಿದ್ದೇವೆ ಅಂತಂದ್ರೆ ಖಾಲಿ 40 ಮಿನಿಟ್ಸ್ ನಡೀತದ. ಅದ್ರಾಗ ಏನಾರ ಸ್ವಲ್ಪ ಬಿಸಿಲ ಸನಿ ಡೇ ಹಂಗಿತ್ತು ಅಂದ್ರೆ ಭಾಳ ಜಲ್ದಿ ಡ್ರೈನ್ ಆಯ್ತು ಬ್ಯಾಟ್ರಿ. ನಿಮಗೆ ಎಕ್ಸ್ಟ್ರಾ ಬ್ಯಾಟ್ರಿ ಇರಲಿಲ್ಲ ಅಂದ್ರೆ ನಡೆಯಲೇ. ಗೋಪುರದ ಇನ್ನೂ ಒಂದು ಏನು ಮಾಡ್ಬೋದು ಅಂತಂದ್ರೆ ನಾವು ಆನ್ದಾಗೂ ಪವರ್ ಬ್ಯಾಂಕ್ ಹಾಕಿ ಚಾರ್ಜಿಂಗ್ ಮಾಡ್ಕೋಬೋದು. ಗೋಪುರ ಹಾಗೆ ನಡೆಸ್ಲತ್ತೀನಿ, ನಾ ಚಾರ್ಜಿಂಗ್ ಮಾಡ್ಕೋತಾನೆ ನಡೆಸ್ಲಾಗತ್ತೀನಿ. ಹೆಂಗಂದ್ರೆ ಪವರ್ ಬ್ಯಾಂಕ್ಲಿಂತ ನಾರ ಅನ್ಕೊಂಡಿದ್ದ ಪ್ರಕಾರ ಅಷ್ಟೇನು ದೂರ ಅನ್ಸಲ್ಲ ಹೋಗ್ಯದ. ಯಾಕಂದ್ರೆ ಕುರ್ಕೋಟ ಅದು ಎಲ್ಲ ನಾವು ನಾರ್ಮಲಿ ಬಂದು ಹೋಗಿ ಗಾಡಿ ಮೇಲೆ ಸ್ಕೂಟಿ ಮೇಲೆ ಆಗಲಿ. ಸೊ ಅಷ್ಟೇನು ದೂರ ಅನ್ಸಲ್ಲ ಹೋಗ್ಯದ. ಇನ್ನೂ 30 ಕಿಲೋಮೀಟರ್ಸ್ ಹೋಗ್ಬೇಕಂತ ಬರ್ಬೋದು ರೀ. ಆರಾಮ್ ಕಲಬುರ್ಗಿಲಿಂದ ಆರಾಮ್ ಸಮೀಪ ಆತ. ನೀವು ಒಂದು 30-40 ಕಿಲೋಮೀಟರ್ಸ್ ಗಾಡಿ ಮೇಲೆ ಟ್ರಾವೆಲ್ ಮಾಡ್ತೀರಿ ಅಂದ್ರೆ ನೀವು ಸ್ವಲ್ಪ ನಿಮ್ಮ ಬಾಡಿಗೆ ಪುಷ್ ಮಾಡಿ ಬರ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ನಾವು ಈ ಕಡೆ ಹುಮ್ನಾಬಾದ್ ರೋಡಿಗೆ ಏನು ಬರ್ತೀವಲ್ರಿ, ಇದು ರೋಡೇ ಒಂದು ಟೈಪ್ ಏನೋ ಬ್ಯೂಟಿ ಅದ ನೋಡ್ರಿ. ಎಲ್ಲ ಕಡೆ ಗಿಡಗಳು ತಂಪು ಇರ್ತದೆ, ಎಷ್ಟು ಬಿಸಿಲು ಇದ್ರೆ ಭೀ ತಂಪು ಇರ್ತದೆ. ಈಗ ನಾವು ಗೋಪುರ ಹೆಂಗೆ ಚಾರ್ಜಿಂಗ್ ಮಾಡ್ತೀರಿ ಅಂತೇಳಿ ಒಂದು ರಫ್ ಐಡಿಯಾ ಕೊಡ್ತೀವಿ ನೋಡ್ರಿ. ಹಳಿ ಕಾಲ್ನಾಗ ಎಲ್ಲ ಇಯರ್ಫೋನ್ ಇಟ್ಕೊಂಡು ಹೋಗ್ತೀರಿ ನೋಡ್ರಿ ಅಂಗಿ ಒಳಗೆ ಹಾಕೊಂಡು. ಹಂಗೆ ಒಂದು ವಯರ್ ಬಿಟ್ಟು ಪವರ್ ಬ್ಯಾಂಕಿಂದು ನಂದು ಹುಡಿ ಒಳಗೆ ಚಾರ್ಜಿಂಗ್ ಮಾಡಕತ್ತೀನಿ. ಇವ್ ನೋಡ್ರಿ, ಇವ್ರನ್ನೂ ಹೋಗಕ್ಕೆ ಬಿಡಲ್ಲ, ಮಂದಿಗೂ ಹೋಗಕ್ಕೆ ಬಿಡಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ ಹೇಳ್ರಿ. ಯಾರ್ಯಾರು 4 ವೀಲರ್ 2 ವೀಲರ್ ನೀವು ಸ್ವಲ್ಪ ಹಿಲ್ ಸ್ಟೇಷನ್ಸ್ ಕಡೆ ಒಯ್ದಿರ್ತೀರಲ್ರಿ, ಅವ್ರಿಗೆ ಗೊತ್ತಿರ್ತದ ಗಾಡಿ ಪವರ್ ಒಮ್ಮೆದೊಮ್ಮೆಗೆ 60% ಆಗಿರ್ತದ ಹೈ ಆಲ್ಟಿಟ್ಯೂಡ್ ಮ್ಯಾಗ ಹೋಗೋಣ. ಯಾಕಂತಂದ್ರೆ ಗಾಡಿ ಇಂಜನ್ಸ್ ಎಲ್ಲರ ಬಿಲೋ ಸಿ ಲೆವೆಲ್ ಚಂದ ಪರ್ಫಾರ್ಮೆನ್ಸ್ ಮಾಡ್ಬೇಕಂತ ಹೇಳಿ ಟ್ಯೂನ್ ಮಾಡಿರ್ತಾರ. ಬಟ್ ನಾವು ಹೈ ಆಲ್ಟಿಟ್ಯೂಡ್ ಮ್ಯಾಗ ಹೋದಾಗ ಇಂಜನ್ನಾಗ ಕರೆಕ್ಟಾಗಿ ಏರ್ ಸಪ್ಲೈ ಆಗಲ್ಲ. ಆ ಒಂದು ರೀಸನ್ನಿಗೆ ಗಾಡಿ ಪವರ್ 60% ಬರ್ತದೆ, ಸೀದಾ 40% ರೆಡ್ಯೂಸ್ ಆಗ್ತದೆ. ದೊಡ್ಡ ದೊಡ್ಡ CC ಗಾಡಿಗಳ್ನಾಗ ಏನೂ ಗೊತ್ತಾಗಲ್ಲ. ಬಟ್ ನಮ್ಮಂಥ ಗಾಡಿಗಳ್ನಾಗ ಭಾಳ ಎಫೆಕ್ಟ್ ಬೀಳ್ತದೆ.